ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇವತ್ತು ನಡೆದಿರ್ತಕ್ಕಂತಹ ಆದರ್ಶ ಎಕ್ಸಾಮ್ ನಲ್ಲಿ ಯಾವ ರೀತಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಗಳು ಬಂದಿದ್ದು, ಅವುಗಳನ್ನ ನಿಮ್ಮ ಮಕ್ಕಳು ಯಾವ ರೀತಿ ಬಿಡಿಸಿದ್ದಾರೆ, ಎಷ್ಟಕ್ಕೆ ನೀವು ಕರೆಕ್ಟ್ ಆನ್ಸರ್ ಹಾಕಿದ್ದಾರೆ ಅನ್ನೋದನ್ನ ಈ ಒಂದು ಕೀ ಉತ್ತರಗಳ ಮೂಲಕ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ನೋಡ್ತಾ ಬನ್ನಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ ಅಂತ ಹೇಳ್ಕೊಟ್ಟಾರ. ಅಪವರ್ತನ ವೃಕ್ಷಗಳು ನಾನು ನಿಮಗೆ ಸಂಭವನೀಯ ಪ್ರಶ್ನೆಗಳನ್ನ ಹೇಳಿದಾಗ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಅಪವರ್ತನ ವೃಕ್ಷವನ್ನ ಸಾಕಷ್ಟು ಬಾರಿ ಬಿಡಿಸಿದ್ದೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಂತ ಕೂಡ ಹೇಳಿದ್ದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಅಪವರ್ತನ ವೃಕ್ಷದಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಎ ಮತ್ತು ಬಿ ನ ಬೆಲೆಯನ್ನ ಕೇಳಿದಾರ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ನೋಡ್ರಿ, 8 ಎಸ್ಲೆ 72 ಬರ್ತೈತಿ ಅಂತ ಹೇಳಿ ಗೊತ್ತಾಗ್ಬೇಕು. 8 ಎಸ್ಲೆ 72 ಬರ್ತೈತಿ ಅಂತಂದ್ರ 8 9ಲೆ 72 ಬರ್ತದ. ಹಾಗಾದ್ರ ಒಂದೇದ್ ಏನಾಯ್ತು ಅಂತಂದ್ರೆ ನಮಗ 9 ಅನ್ನೋದಾಯ್ತು. ಇಲ್ಲಿ 2 ಆಪ್ಷನ್ಗಳಲ್ಲಿ ಐತಿ. ಇನ್ ಮುಂದಿನ ಸಂಖ್ಯೆ ಯಾವ್ದಾಗ್ತೈತಿ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 2 2ಲೆ ಎಷ್ಟು 4 ಆಗ್ತದ. ಓಕೆ, 2 2ಲೆ 4 ಆಗ್ತದ. ಅಥವಾ 2 ಎಸ್ಲೆ 8 ಅಂದ್ರೆ 2 4ಲೆ 8 ಆಗ್ತದ. ಹಾಗಾದ್ರೆ 9 ಮತ್ತು 4 ಅಂತ ಹೇಳಿ ಆಗ್ತದ. ಯಾವ ಆಪ್ಷನ್ ಐತಿ ನೋಡ್ರಿ, ಆಪ್ಷನ್ ಬಿ ಒಳಗೆ ಏನೈತಿ ಅಂತಂದ್ರೆ ನಮಗಿಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಅದ ಆಪ್ಷನ್ ಬಿ. 9 ಮತ್ತು 4 ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಈ ಒಂದು ಕೀ ಉತ್ತರಗಳನ್ನ ನೀವು ಚೆಕ್ ಮಾಡ್ಕೊಂಡು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಅಂತ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನ ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ, ಇಲ್ಲಿ ನಮಗ ಮೈನಸ್ ಮಾಡ್ಬೇಕು. ಹೌದಾ, ಮೈನಸ್ ಮಾಡ್ಬೇಕು ಅಂತ ನೋಡ್ರಿ, 78 ಮೀಟರ್ 46 ಸೆಂಟಿಮೀಟರ್ ಅದ್ರೊಳಗ 39 ಮೀಟರ್ 58 ಸೆಂಟಿಮೀಟರ್ ಅನ್ನ ನಾವು ಮೈನಸ್ ಮಾಡ್ಬೇಕು. ಕತ್ತರಿಸ್ಯಾರ ಅಂತಂದ್ರೆ ಏನ್ ಮಾಡ್ಬೇಕು, ಕಟ್ ಮಾಡಿ ತೆಗ್ದಿದ್ದು ಉಳಿದಿದ್ದು ಎಷ್ಟು ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 6ರಲ್ಲಿ 8 ಕಳೆದಕ್ ಬರಂಗಿಲ್ಲ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಈ ಕಡೆಯಿಂದ ಸಾಲವಾಗಿ ತಗೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 16ರಲ್ಲಿ 8 ಹೋದ್ರೆ ಎಷ್ಟು ಉಳಿತು, 8 ಉಳಿತು. ನೆಕ್ಸ್ಟ್ ಇಲ್ಲಿ 4ರಲ್ಲಿ ನಮಗ 6ಅನ್ನ ಕಳೆದಕ್ ಆಗಲ್ಲ. ಹಾಗಾಗಿ ನಾನು ಇಲ್ಲೇನ್ ಮಾಡ್ತೀನಿ ಅಂತಂದ್ರ ಪಕ್ಕದ ಮನೆಯಿಂದ 10ನ್ನ ಸಾಲವಾಗಿಸ್ಕೊಳ್ತೀನಿ. ನೆಕ್ಸ್ಟ್ 14ರಲ್ಲಿ 6 ಹೋದ್ರೆ ಎಷ್ಟು ಉಳಿತು, ನಮಗ 8 ಉಳಿತು. ನೆಕ್ಸ್ಟ್ ಮೀಟರ್ಗೆ ಮೀಟರ್ ಇಡ್ತೀನಿ, ಸೆಂಟಿಮೀಟರ್ಗೆ ಸೆಂಟಿಮೀಟರ್ ಇಡ್ತೀನಿ. ನೆಕ್ಸ್ಟ್ 8ರಲ್ಲಿ 10ನ್ನ ಕಳೆದಕ್ ಆಗಲ್ಲ. ಹಾಗಾಗಿ 18ರಲ್ಲಿ 10ನ್ನ ಕಳೆದ್ರೆ ಎಷ್ಟು ಉಳಿತು, 8 ಉಳಿತು. ನೆಕ್ಸ್ಟ್ 7ರಲ್ಲಿ 4ನ್ನ ಕಳೆದ್ರೆ ಎಷ್ಟು ಉಳಿತು ಅಂತಂದ್ರ ಇಲ್ಲಿ ನಮಗ 3 ಉಳಿತು. 38 ಮೀಟರ್ 88 ಸೆಂಟಿಮೀಟರ್ ಎಲ್ಲೈತಿ ನೋಡ್ರಿ, 38 ಮೀಟರ್ 88 ಸೆಂಟಿಮೀಟರ್ ಆಪ್ಷನ್ ಬಿ ಒಳಗೈತಿ. ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಆಪ್ಷನ್ ಬಿ ಅಲ್ಲ, 38 ಮೀಟರ್ 88 ಸೆಂಟಿಮೀಟರ್ ಅಂತಂದ್ರ ಆಪ್ಷನ್ ಎ ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. 38 ಮೀಟರ್ 88 ಸೆಂಟಿಮೀಟರ್ ಆಪ್ಷನ್ ಎ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಒಂದು ಆಯತಾಕಾರ ಉದ್ಯಾನವನದ ವಿಸ್ತೀರ್ಣವನ್ನ ಎದುರು ಕೊಟ್ಟಿರ್ತಾರ ಅಂತಂದ್ರೆ ಮೀಟರ್ ಸ್ಕ್ವೇರ್ ಒಳಗೆ ಕೊಟ್ಟಾರ ಆಗಿದೆ. ಅದರ ಉದ್ದ 14 ಮೀಟರ್ ಆದರೆ ಅಗಲ ಎಷ್ಟು ಅಂತ ಹೇಳಿ ಕೇಳಿದಾರ. ಇಲ್ಲಿ ಆಯತಾಕಾರದ ಅಗಲ ಕೇಳಿದ್ರು ಅಂತಂದ್ರ ವಿಸ್ತೀರ್ಣ ಡಿವೈಡೆಡ್ ಬೈ ಉದ್ದ ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತದ. ಸಾಕಷ್ಟು ಬಾರಿ ನಾನು ಹೇಳಿದೀನಿ, 126 ಡಿವೈಡೆಡ್ ಬೈ 14 ಮಾಡ್ಬೇಕು. 14 ಒಂದ್ಲೆ 14 9 ಎಷ್ಟು ಅಂತಂದ್ರೆ 126 ಆಗ್ತದ. ಹಾಗಾದ್ರೆ ಇದ್ರ ಅಗಲ ಎಷ್ಟು, 9 ಮೀಟರ್ ಅಂತೇಳಿ ನಾವು ಗೊತ್ತು ಮಾಡ್ಕೋಬಹುದು. ಹಾಗಾದ್ರೆ ಆಪ್ಷನ್ ಸಿ ಒಳಗೆ ಏನೈತಿ ಅಂತಂದ್ರೆ ನಮ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಅದ. ಓಕೆ, ಯಾರೆಲ್ಲ ಚೆಕ್ ಮಾಡ್ಕೊಳ್ತಾ ಹೋಗ್ತಿದ್ರ ಅವರು ಏನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ನಿಮ್ಮ ಅಂಕಗಳನ್ನ ತಿಳಿಸ್ತಾ ಹೋಗ್ರಿ, ಆನ್ಸರ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರವನ್ನ ತಿಳಿಸುತ್ತದೆ. ಕೊಟ್ಟಿರುವ ಸ್ತಂಭ ನಕ್ಷೆ ಏನ್ ತಿಳಿಸೋದೈತಿ ಅಂತಂದ್ರ ಕಂಪನಿಯ ಕಾರುಗಳ ಮಾರಾಟವನ್ನ ತಿಳಿಸತದ. ಹಾಗಾದ್ರ ಇಲ್ಲಿ ನಮಗ 2023 ಮತ್ತು 2025ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆಯ ವ್ಯತ್ಯಾಸ ಅಂತ ಕೇಳಿದಾರೆ. ಹೌದಾ, ಕಾರುಗಳ ಸಂಖ್ಯೆಯ ವ್ಯತ್ಯಾಸ ಅಂತ ಕೇಳಿದಾರ. ಹಾಗಾದ್ರ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿ ನೋಡ್ರಿ, 2023 ಅಂತ ಹೇಳಿ ಕೊಟ್ಟಾರ. 2023ರಲ್ಲಿ ಎಷ್ಟು ಮಾರಾಟ ಆಗ್ಯಾವ ಅಂತ ಹೇಳಿ ನೋಡ್ಕೋಬೇಕು. ನೆಕ್ಸ್ಟ್ 2025 ಅಂತ ಕೊಟ್ಟಾರ. 2025ರಲ್ಲಿ ಎಷ್ಟು ಮಾರಾಟ ಆಗ್ಯಾವ ಅಂತ ಹೇಳಿ ನೋಡ್ಕೋಬೇಕು. 2025ರಲ್ಲಿ 3000 ಮಾರಾಟ ಆಗ್ಯಾವ. ಆಮೇಲೆ 2023ರಲ್ಲಿ ಇದು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಕ್ಕಂತಹ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಕೊಡೋಕ್ ಮುಂದೆ ಏನ್ ಮಾಡಿದಾರೆ ಅಂತಂದ್ರ ನಮ್ಗ ಸರಿಯಾಗಿರ್ತಕ್ಕಂಥದ್ದನ್ನ ಕೊಟ್ಟಿಲ್ಲ. ಹಾಗಾದ್ರೆ ಇಲ್ಲಿ ನಮಗ
1500 ಮ್ಯಾಲ ಐತಿ ಅಂತಂದ್ರೆ ನಾವು 1600 ಅಥವಾ 1700 ನಾವು ಮೈನಸ್ ಮಾಡ್ಬೇಕಾಗಿತ್ತು. ಹಾಗಾದ್ರೆ 1600 ಅಥವಾ 1700 ಮೈನಸ್ ಮಾಡಿದ್ರೆ ನಮ್ಗೆ 1300 ಅಥವಾ 1400 ನಮ್ಗೆ ಆನ್ಸರ್ ಬರ್ತದ. ಆ ಆಪ್ಷನ್ಗಳು ಇಲ್ಲಿ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡೋಣ ಅಂತಂದ್ರ ಇಲ್ಲಿ 1500 ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂತಂದ್ರೆ ನಾನು 1500 ಇಟ್ಕೊಂಡ್ರೆ 3000 1500 ಕಳೆದ್ರೆ ಎಷ್ಟು ಉಳಿತು? 1500 ಅನ್ನೋದನ್ನ ಆನ್ಸರ್ ಅನ್ನ ಮಾಡ್ಕೊಳ್ಳೋಣ. ಇದಕ್ಕೆ ಅಕ್ಯುರೇಟ್ ನಿಮಗೆ ಆನ್ಸರ್ ಬೇಕು ಅಂತಂದ್ರೆ ಗೌರ್ಮೆಂಟ್ ಕೀ ಉತ್ತರಗಳನ್ನ ನೋಡೋವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಈಗ ಏನ್ ಮಾಡ್ಕೊಡ್ರಿ ಅಂತಂದ್ರ ಆಪ್ಷನ್ ಡಿ ಇದಕ್ಕೆ ಏನ್ ಮಾಡ್ಕೊಡ್ರಿ ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಹಾಕೊಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಸೃಷ್ಟಿ ಒಂದು ದಿನಕ್ಕೆ 2068 ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ ಇಲ್ಲಿ? ಇಂತಹ ಕ್ವಶನ್ಸ್ ಗಳನ್ನ ಸಾಕಷ್ಟು ಬಾರಿ ನಾನು ಹೇಳಿದ್ದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ 2068 ಇಂಟು 7 ಮಾಡ್ಬೇಕು. ಯಾಕಂತಂದ್ರ ಒಂದು ವಾರದೊಳಗ ಎಷ್ಟು ದಿನಗಳಿರ್ತಾವ? 7 ದಿನಗಳಿರ್ತಾವ. ಹಾಗಾಗಿ ನೋಡ್ರಿ 8 7 56. ಓಕೆ, 8 7 6 42 ಪ್ಲಸ್ 5 ಎಷ್ಟಾಗ್ತದ? 42 ಪ್ಲಸ್ 5 47 ಆಗ್ತದ. ಆಮೇಲೆ 7 0 0 4ಕ್ಕೆ 4 ಉಳಿತು. ಆಮೇಲೆ 7 2 14. ಇಲ್ಲಿ ಏನಾಗ್ತದ ನೋಡ್ರಿ 14,476 14,476. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ 14,476. ಓಕೆ, ನೆಕ್ಸ್ಟ್ ಪ್ರಶ್ನೆ. ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗುವ ಕೋನ ಯಾವುದು ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಒಂದು ಗಡಿಯಾರವನ್ನ ನಾವು ತೆಗೆದುಕೊಂಡಾಗ ಇಲ್ಲಿ ಏನಿರ್ತೈತಿ ಅಂತಂದ್ರ 3 ಗಂಟೆ ಇರ್ತದ, ಇಲ್ಲಿ 12 ಇರ್ತದ, ಇಲ್ಲಿ 6 ಇರ್ತದ, ಇಲ್ಲಿ 9 ಇರ್ತದ. ಓಕೆ, ಹಾಗಾದ್ರೆ ನಮಗಿಲ್ಲಿ 1 ಮತ್ತೆ 2 ಇರ್ತದ, ಇಲ್ಲಿ 4 5 ಇರ್ತದ, 7 8 10 11 ಇರ್ತದ. ಇಲ್ಲಿ ನಮಗ 5 ನಿಮಿಷ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಏನಾಗಿರ್ಬೇಕು ಅಂತಂದ್ರ ಒಂದು ಮೂವ್ ಆಗಿರ್ಬೇಕು ನಿಮಿಷದ ಮುಳ್ಳು. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ 5 ನಿಮಿಷ ಅಂತೇಳಿ ಇಲ್ಲಿ ಕನ್ವರ್ಟ್ ಮಾಡ್ಕೋತೀವಿ. ಇದೇನಂತಂದ್ರ ನಿಮಿಷದ ಮುಳ್ಳು. ಇನ್ನ 3 ಗಂಟೆ 5 ನಿಮಿಷ ಆಗೈತಿ ಮ್ಯಾಲ, ಹೌದಾ? ಹಂಗಾದ್ರೆ ಇದು ಏನಾಗಿರ್ತೈತಿ ಅಂತಂದ್ರ ಮುಳ್ಳ 3 ಗಂಟೆ ಮ್ಯಾಲ ಸ್ವಲ್ಪ ಹೋಗಿರ್ತದ. ಓಕೆ, 0.5 ಡಿಗ್ರಿ ಒಳಗೆ ಹೋಗಿರ್ತದ. ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ನಮಗೆ ಯಾವ ಕೋನ ಉಂಟಾಗ್ತೈತಿ ಅಂತ ಹೇಳಿ ನಾವು ನೋಡ್ಕೋಬೇಕು. ಇಲ್ಲಿ ಒಂದು ಕೋನದಿಂದ ಇನ್ನೊಂದು ಕೋನಕ್ಕೆ 30 ಡಿಗ್ರಿ ಉಂಟಾದ್ರ ಇನ್ನೊಂದು ಕೋನದಿಂದ ಇನ್ನೊಂದು ಕೋನಕ್ಕೆ 30 ಡಿಗ್ರಿ ಉಂಟಾಗ್ತದ. ನೆಕ್ಸ್ಟ್ 0.5 ಓಡಿತ್ತು ಅಂತಂದ್ರೆ ಇಲ್ಲಿ ನಮಗ 2.5 ಅಥವಾ 2 ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೋಬೇಕು. ಹಾಗಾದ್ರೆ ಎಷ್ಟ ಆಗ್ತದ ಅಂತಂದ್ರೆ ನಮ್ಗ 62.5 ಡಿಗ್ರಿ ಆಗ್ಬೋದು, ಬಟ್ 62 ಆಗ್ಬೋದು. ಹಾಗಾದ್ರೆ ನಮ್ಗೆ ಯಾವ ಕೋನ ಉಂಟಾಗ್ತೈತಿ ಅಂತಂದ್ರೆ ಇಲ್ಲಿ ಲಘು ಕೋನ ಉಂಟಾಗ್ತದ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ 0.125 ರ ಭಿನ್ನ ರಾಶಿಯ ರೂಪ ಅಂತೇಳಿ ಕೇಳಿದಾರ. ಬಹಳಷ್ಟು ವಿದ್ಯಾರ್ಥಿಗಳು ಡೈರೆಕ್ಟ್ ಕ್ವಶನ್ ಬಂದೈತಿ ಅಂತ ಹೇಳಿ ಆನ್ಸರ್ ಹುಡುಕ್ತಿರ್ತೀರಿ, ಆದ್ರೆ ಡೈರೆಕ್ಟ್ ಕ್ವಶನ್ ಬಂದಿಲ್ಲ. ಹಾಗಾದ್ರೆ ನೋಡ್ರಿ ಇಲ್ಲಿ 0.125 ಅಂತಂದ್ರೆ ನಾವ್ ಇದನ್ನ ಭಿನ್ನ ರಾಶಿ ಒಳಗೆ ಯಾವ ರೀತಿ ಬರ್ಕೋಬಹುದು ಅಂತಂದ್ರ 125 ಡಿವೈಡೆಡ್ ಬೈ ಏನ್ ಮಾಡ್ಕೋಬೇಕು ಅಂತಂದ್ರ 3 ಸಂಖ್ಯೆಗಳ ಬಿಟ್ ಪಾಯಿಂಟ್ ಅದ. ಹಾಗಾಗಿ 3 ಸಂಖ್ಯೆಗಳ ಬಿಟ್ ಪಾಯಿಂಟ್ ಇರೋದ್ರಿಂದ ನಾವು 3 ಸೊನ್ನೆಗಳನ್ನ ಕೊಟ್ಟು 1 ಕೊಡ್ತೀನಿ. ಇನ್ ಇದನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ಸಂಕ್ಷಿಪ್ತ ಮಾಡ್ಕೋಬೇಕು. 125 ಒಂದ್ಲೆ 125 ಎಂಟ್ಲೆ. ಹಂಗಾದ್ರ 1 ಡಿವೈಡೆಡ್ ಬೈ 8 ಅಂತ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಯ್ತು. ಹಾಗಾದ್ರೆ 1 ಡಿವೈಡೆಡ್ ಬೈ 8 ಎಲ್ಲೈತ್ರಿ? ಆಪ್ಷನ್ ಎ ಒಳಗದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಈ ಒಂದು ಕೀ ಉತ್ತರಗಳು ಮುಟ್ಲಿ. ಅವ್ರು ಏನ್ ಮಾಡ್ಲಿ ಅಂತಂದ್ರ ಈ ಒಂದು ಪೇಪರ್ ಅನ್ನ ಚೆಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಶೇರ್ ಮಾಡ್ರಿ. ನಮ್ಮ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ 30,453, 34,503, 33,054, 30,543, 30,345 ಈ ಸಂಖ್ಯೆಗಳನ್ನ ಆರೋಹಣ ಕ್ರಮ ಅಂತಂದಾರ. ಆರೋಹಣ ಕ್ರಮ ಅಂತಂದ್ರೆ ಏನ್ರಿ? ಏರಿಕೆ ಕ್ರಮ. ಆರೋಹಣ ಅಂತಂದ್ರೆ ಏನ್ರಿ? ಏರಿಕೆ ಕ್ರಮದೊಳಗೆ ಬರಿಬೇಕು. ಹಾಗಾದ್ರ ಇಲ್ಲಿ ಏರಿಕೆ ಕ್ರಮ ಬರಿಬೇಕು ಅಂತಂದ್ರ ಫಸ್ಟ್ ಯಾವ ಸಂಖ್ಯೆನ ಬರಿಬೇಕು? ಚಿಕ್ಕ ಸಂಖ್ಯೆಯನ್ನ ಬರಿಬೇಕು. ಈ ಕೊಟ್ಟಿರ್ತಕ್ಕಂತ ಅಂಕಿಗಳಲ್ಲಿ ಚಿಕ್ಕ ಸಂಖ್ಯೆ ಯಾವ್ದೈತಿ ಅಂತ ಹೇಳಿ ನೋಡ್ಕೋಬೇಕು. ಇಲ್ಲಿ 30,000 ಅದ, ಇಲ್ಲಿ 30,000 ಅದ, ಇಲ್ಲಿ 30,000 ಅದ. ನೆಕ್ಸ್ಟ್ 30,300 ಇಲ್ಲಿ ಅದ ನೋಡ್ರಿ. 30,345,
ಆಮೇಲೆ 30,453, 30,543. ಹಾ, ನೆಕ್ಸ್ಟ್ ಇನ್ ಯಾವ್ದು ಬರ್ತದ ಅಂತಂದ್ರ 34,000 ಬರ್ತದ, 33,000 ಬರ್ತದ. ಹಾಗಾದ್ರೆ 33,000 ಬರ್ತದ ನಮಗ. 33,054. ನೆಕ್ಸ್ಟ್ ಯಾವ್ದು ಬರ್ತದ? 34,503. ಸರಿ, 503 ಇಷ್ಟು ಬರ್ತದ. ಹಾಗಾದ್ರೆ ಈ ಒಂದು ಆಪ್ಷನ್ ಇಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳಲ್ಲಿರುವಂತಹ ಆಪ್ಷನ್ ಎಲ್ಲೈತಿ ಅಂತೇಳಿ ನೋಡ್ರಿ. 30,345, 30,453, 30,543, 33,000, ಆಮೇಲೆ 34,000. ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದ. ಹಾಗಾದ್ರೆ ಚೆಕ್ ಮಾಡ್ಕೊಳ್ತಾ ಹೋಗ್ರಿ. ನೋಡ್ರಿ, ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿದಾರ. ನೆಕ್ಸ್ಟ್ ನೋಡ್ರಿ, ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಯಾವುದು ಅಂತೇಳಿ ನಾನು ಈಗ ಜಸ್ಟ್ 2 ದಿನದ ಕ್ಲಾಸ್ ಹಿಂದಿನ ಕಡೆ ಏನ್ ಮಾಡಿದ್ನಿ ಅಂತಂದ್ರೆ ಸಂಭವನೀಯ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೆ. ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ ಮುಂದೆ ನಾನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕ್ವಶನ್ಸ್ ಗಳು ಏನಾಗಿದಾವ ಅಂತಂದ್ರ ಎಲ್ಲಾ ಎಕ್ಸ್ಪ್ಲನೇಷನ್ ಇರುವಂತಹ ಕ್ವಶನ್ಸ್ ಗಳೇ ಆಗಿದಾವ. ನಮ್ಮ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಎಲ್ಲಾ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡುವಂತ ಕ್ವಶನ್ಸ್ ಗಳು ಇಲ್ಲಿ ಇದಾವ. ಹಾಗಾದ್ರೆ ನೋಡ್ರಿ, ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಯಾವುದು ಅಂತಂದ್ರ ವೃತ್ತವನ್ನ ರಚಿಸಬೇಕು ಅಂತಂದ್ರೆ ನಾವು ಕೈವಾರವನ್ನ ಯೂಸ್ ಮಾಡ್ಕೊಳ್ತೀವಿ. ಇದು ಒಂದು ಕೈವಾರ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ನೋಡ್ರಿ, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ 16ನೇ 7 ಆಗಿದೆ. ಈ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿಗಳು ಯಾವುದು ಅಂತ ಕೇಳಿದಾರ. ಸಮಾನ ಭಿನ್ನ ರಾಶಿಗಳನ್ನ ನಾವು ನೋಡ್ಬೇಕಿತ್ತು ಅಂತಂದ್ರ ಮೇಲಿನ ಅಂತಂದ್ರೆ ಅಂಶ 7ನೇ 16ನೇ 7 ಅಂತ ಹೇಳಿದೆ. ಹಾಗಾದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅಂಶ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ಛೇದ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರ ಇಲ್ಲಿ ನಮಗ ಅಂಶದೊಳಗ ಎಷ್ಟು ಇಂಟು ಮಾಡಿರ್ತಾರಲ್ಲ ಅದೇ ಸಂಖ್ಯೆಯನ್ನ ಛೇದಕ್ಕೆ ಇಂಟು ಮಾಡಿದಾಗ ನಮಗೆ ಬರ್ತಕ್ಕಂತಹ ಉತ್ತರ ಏನಾಗಿರ್ತದ ಅಂತಂದ್ರೆ ಸಮಾನ ಭಿನ್ನ ರಾಶಿಯಾಗಿರ್ತದ. ಓಕೆ, ಹಾಗಾದ್ರೆ ಇಲ್ಲಿ ಮಾಡಿ ನೋಡೋಣ. ನೋಡ್ರಿ, 7/16ಗೆ ಏನ್ ಮಾಡೋಣ ಅಂತಂದ್ರ 3 ಮಾಡೋಣ. ಇಲ್ಲಿ ಇಂಟು 3 ಮಾಡ್ರ ಏನಾಗ್ತದ? 7 3 21, 16 48. ಹೌದಾ? 16 48. ಹಾಗಾದ್ರೆ ಇನ್ನೊಂದು ಸಮಾನ ಭಿನ್ನ ರಾಶಿಯನ್ನ ಕೊಟ್ಟಾರ. ಇಲ್ಲಿ 21 ಮತ್ತು ಇದನ್ನೊಂದೇ ಕೊಟ್ಟಾರ. ಹೌದಾ? ಇಲ್ಲಿ ನಾವು ಇದನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 7/16 ಇಂಟು ಇಲ್ಲಿ ಇಂಟು 2 ಮಾಡ್ರ, ಇಲ್ಲಿ ಇಂಟು 2 ಮಾಡ್ರ ನಮಗೆ 7 ಆಡ್ಲಿ 14, 16 ಆಡ್ಲಿ 32 ಇದು ಬರ್ತದ. ಓಕೆ, ಹಾಗಾದ್ರೆ ಇದು ಬರ್ತದ ನಮಗ, ಇದು ಬರ್ತದ ಅಂತಂದ್ರ ನಾವ್ ಇನ್ನು ಮುಂದಿನ ಒಂದು ಸಂಖ್ಯೆ ಯಾವ್ದು ಬರ್ತೈತಿ, ಯಾವ ಸಮಾನ ಭಿನ್ನ ರಾಶಿ ಆಗ್ತದೆ ಅಂತ ಹೇಳಿ ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, 7 × 5 ಡಿವೈಡೆಡ್ ಬೈ ಆಮೇಲೆ 16 × 5 ಮಾಡಿದಾಗ 7 5 ಎಷ್ಟ್ರಿ 35 ಬರ್ತದ. ಆಮೇಲೆ 16 5 ಎಷ್ಟು 80 ಬರ್ತದ. ಹಾಗಾದ್ರೆ ನಮ್ಗೆ ಇದೊಂದು ಸಮಾನ ಭಿನ್ನ ರಾಶಿ ಅದ, ಇದು ಒಂದು ಸಮಾನ ಭಿನ್ನ ರಾಶಿ ಅದ. ಹಾಗಾಗಿ ನಮಗೆ ಯಾವ ಆಪ್ಷನ್ ಆಗ್ತದ ಅಂತಂದ್ರ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಕನ್ಫ್ಯೂಷನ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ, ಇದು ಒಂದೇ ಆಪ್ಷನ್ ಆಗೋದಿಲ್ಲ. ಯಾಕಂತಂದ್ರ ನಮಗೆ ಛೇದ ಮತ್ತು ಅಂಶಕ್ಕೆ ಸಮಾನವಾಗಿ ನಾವು ಗುಣಾಕಾರ ಮಾಡಿದಾಗ ಗುಣಿಸಿದಾಗ ನಮಗೆ 28/48 ಅನ್ನೋದು ಬರೋದಿಲ್ಲ. ಹಾಗಾಗಿ ಆಪ್ಷನ್ ಅನ್ನ ತೆಗೆದ್ಬಿಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, 187 ಈ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 5 ಬರುತ್ತದೆ ಅಂತ ಕೇಳಿದಾರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ಯಾಕಂತಂದ್ರ 187 ನಾವು ಎಷ್ಟರಿಂದ ಭಾಗಿಸಿದಾಗ ಅಂತಂದ್ರ 11ರಿಂದ ಸಂಪೂರ್ಣವಾಗಿ ಈ ಸಂಖ್ಯೆ ಭಾಗ ಹೋಗ್ತದ. ಯಾಕಂತಂದ್ರ ಇಲ್ಲಿ ನೋಡ್ರಿ, 187 ಅಂತಂದ್ರ ನಮಗಿಲ್ಲಿ ನೋಡ್ರಿ 187 ಅಂತಂದ್ರ 11ರಿಂದ ಭಾಗ ಮಾಡಿದ್ರೆ ನಮ್ಗೆ ಏನಾಗ್ತದ ಅಂತಂದ್ರ 11 11 7 ಉಳಿತು 77 ಆಯ್ತು. 11 7 77. ಹಾಗಾದ್ರೆ 0 ಉಳಿತದ. 11ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ. ನೆಕ್ಸ್ಟ್ 8 1 9 9 ಪ್ಲಸ್ 7 27 ಆಗ್ತದ. ಇದು ಕೂಡ ಏನಾಗ್ತದ ಅಂತಂದ್ರೆ ನಮ್ಗ 3ರಲ್ಲಿ ಡಿವೈಡ್ ಆಗ್ತದ. 27 ಅನ್ನೋದು 3ರಲ್ಲಿ ಡಿವೈಡ್ ಆಗ್ತದ. ಅದು ಆಗಲ್ಲ, ಯಾಕಂದ್ರೆ ಅಲ್ಲಿ ಶೇಷನೇ ಉಳಿಯೋದಿಲ್ಲ. ಹಾಗಾಗಿ 11ರಿಂದನೂ ಭಾಗ ಮಾಡಿದ್ರ ಶೇಷ ಉಳಿಯೋದಿಲ್ಲ. 180 ಶೇಷ ಉಳಿಯೋದಿಲ್ಲ. ಹಾಗಾದ್ರೆ ನಮಗಿಲ್ಲಿ 12 ಮತ್ತು 14 ಉಳಿದು 12 ಮತ್ತು 14 ನಾವು ನೋಡಿದಾಗ 14 ನೋಡಿದಾಗ ನೋಡ್ರಿ, ಇಲ್ಲಿ 14 1 14. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 4 ಉಳಿತು. ನೆಕ್ಸ್ಟ್ 7 ಆಯ್ತು. 14 3 42 ಅಂತೇಳಿ ಆಗ್ತದ. ಹಾಗಾದ್ರೆ 7ರಲ್ಲಿ 2 ಕಳೆದ್ರೆ ಎಷ್ಟು ಉಳಿತು? 5 ಉಳಿತು. ನಮಗೇನ್ ಕೇಳಿದಾರ? ಶೇಷ 5 ಉಳಿಬೇಕು ಅಂತ ಹೇಳಿದಾರ. ಹಾಗಾದ್ರೆ ಆ ಸಂಖ್ಯೆ ಯಾವುದು?
14 ಅಂತ ಹೇಳ್ಬೋದು. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 18 ತಿಂಗಳು ಆಗಿದೆ. ಹಾಗಾದ್ರ ಅಲ್ಲಿ ಒಬ್ಬರ ವಯಸ್ಸನ್ನ ಕೊಟ್ಟಾರ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು ಆದರೆ ಇನ್ನ ಖುಷಿಯ ವಯಸ್ಸು ಎಷ್ಟು ಅಂತ ಕೇಳಿದಾರ. ನಾವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ ಅನ್ನ ಮಾಡ್ಬೇಕಾಗ್ತದ. ಹಾಗಾದ್ರ ಇಲ್ಲಿ ನೋಡ್ರಿ, ಖುಷಿಯ ವಯಸ್ಸು ಎಷ್ಟೈತಿ ಅಂತಂದ್ರ, ಸಾರಿ ಸಾನ್ವಿಯ ವಯಸ್ಸು ಎಷ್ಟೈತಿ ಅಂತಂದ್ರ ಇಲ್ಲಿ ಒಟ್ಟು ಇಬ್ಬರದು 27 ವರ್ಷ 8 ತಿಂಗಳದ. ಓಕೆ, ಹಾಗಾದ್ರೆ ಸಾನ್ವಿಯ ವಯಸ್ಸು ಎಷ್ಟೈತಿ ಅಂತಂದ್ರ 13 ವರ್ಷ 9 ತಿಂಗಳೈತಿ. 8 ತಿಂಗಳಲ್ಲಿ ನಮಗ 9 ತಿಂಗಳನ್ನ ಕಳಿಯೋದಕ್ ಬರಲ್ಲ. ಇಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರ ನಾವು ಇದನ್ನ 26 ವರ್ಷ ಮಾಡ್ಕೊಳ್ಳೋಣ. 26 ವರ್ಷ ಇನ್ನು 12 ತಿಂಗಳು ಉಳಿತು. ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಒಂದ್ ವರ್ಷಕ್ಕೆ ನಮಗ್ 12 ತಿಂಗಳು ಆದ್ರ ಇಲ್ಲಿ ನಮಗೆ 26 ವರ್ಷ ಅಂತಂದ್ರೆ ಈ 12 ತಿಂಗಳನ್ನ ಇದರಲ್ಲಿ ನಾನು ಪ್ಲಸ್ ಮಾಡ್ಕೊಳ್ತೀನಿ. 8ರಲ್ಲಿ 12 ಕೂಡಿಸಿದ್ರೆ ಎಷ್ಟಾಯ್ತು? 8ರಲ್ಲಿ 12 ಕೂಡಿಸಿದ್ರೆ ನಮಗ 20 ಆಯ್ತು. ಹಾಗಾದ್ರೆ 26 ವರ್ಷ ನಮಗ 20 ತಿಂಗಳು ಅಂತ ಹೇಳಿ ಇಟ್ಕೋತೀನಿ. ಹಾಗಾದ್ರೆ ಇದ್ರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ 13 ವರ್ಷ 9 ತಿಂಗಳನ್ನ ಮೈನಸ್ ಮಾಡ್ತೀನಿ. 20ರಲ್ಲಿ 9 ತೆಗೆದ್ರೆ 11 ಉಳಿತು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ 6ರಲ್ಲಿ 3 ತೆಗೆದ್ರೆ 3 ಉಳಿತು. ನೆಕ್ಸ್ಟ್ 2ರಲ್ಲಿ 1 ತೆಗೆದ್ರೆ 1 ಉಳಿತು. ಹಾಗಾದ್ರೆ ನಮಗೆ ಎಷ್ಟು ಉಳಿತ್ರಿ? ಇಲ್ಲಿ 13 ವರ್ಷ 11 ತಿಂಗಳು ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರೆ 13 ವರ್ಷ 11 ತಿಂಗಳು ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಡಿ ಅಲ್ಲಿದ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಈ ಕೆಳಗಿನವುಗಳಲ್ಲಿ 10ರಿಂದ 40 ಸಂಖ್ಯೆಗಳ ನಡುವಿನ 6ರ ಅಪವರ್ತ್ಯಗಳು ಅಂತೇಳಿ ಕೇಳಿದಾರೆ. ಓಕೆ, 6ರ ಅಪವರ್ತ್ಯಗಳು, ಅಪವರ್ತನ ಮತ್ತು ಅಪವರ್ತ್ಯಗಳು ಹೇಳೋದ್ ಮುಂದೆ ನಾನು ಡಿಫ್ರೆನ್ಸ್ ಏನು ಅಂತ ಹೇಳಿದೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಅಪವರ್ತ್ಯಗಳು ಅಂತಂದ್ರೆ ಏನಾಗ್ತದ್ರಿ? ನಮಗ ಗುಣಕಗಳು ಅಂತೇಳಿ ನಾವು ಕರಿತೀವಿ. ಓಕೆ, ಗುಣಕಗಳು ಅಂತಂದ್ರೆ ಇಲ್ಲಿ 6ರದ್ದು ಕೇಳ್ಯಾರ ಅಂತಂದ್ರೆ ನಾವು 6ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಓಕೆ, 6 1 6, 6 2 12, 6 3 18, 6 4 24, 6 5 30, 6 6 36, 6 7 42. ಎಷ್ಟರ ಕೇಳ್ಯಾರ? 10ರಿಂದ 40 ತನಕ ಕೇಳ್ಯಾರ. ಇದ್ರ ನಡುವೆ ಇರ್ಬೇಕಂತ ಹೇಳ್ಯಾರ. ಹಾಗಾದ್ರ ಇಲ್ಲಿ 10ಕ್ಕಿಂತ ಸಣ್ಣ ಸಂಖ್ಯೆ ಐತಿ. ಈ 6ಅನ್ನ ನಾವು ಬಿಟ್ಟು ಬಿಡೋಣ. ಹಾಗಾದ್ರೆ 10ಕ್ಕಿಂತ ದೊಡ್ಡ ಸಂಖ್ಯೆ ಯಾವ್ದೈತಿ? ಇಲ್ಲಿ 12 ಐತಿ. 12, 18, 24, 30, 36, 42 ಬರೋದಿಲ್ಲ. ಯಾಕಂತಂದ್ರೆ 40ರ ನಡುವಿನ ಅಂದಾರ. ಇಲ್ಲಿ ನಾವು ಇದನ್ನು ಕೂಡ ಬಿಟ್ಬಿಡೋಣ. ಹಾಗಾದ್ರೆ ಯಾವ್ಯಾವ ಆಗ್ತಾವ್ರಿ? ಇಲ್ಲಿ 12, 18, 24, 30, 36 ಅಂತ ಹೇಳಿದೆ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದೇ ರೀತಿಯಾಗಿ ಇನ್ನೊಂದು ವಿಷಯವನ್ನ ನಿಮ್ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳ 29/3/2026 ನಾವ್ ಏನ್ ಮಾಡಿದೀವಿ ಅಂತಂದ್ರ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪರೀಕ್ಷೆಯಲ್ಲಿ ಯಾರೆಲ್ಲ ಭಾಗವಹಿಸಬೇಕು ಅಂತಂದ್ರ 3 ಮತ್ತು 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು, ಪ್ರೆಸೆಂಟ್ ಆಗಿ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳಿರ್ತಾವ. ಯಾಕಂತಂದ್ರ 3ನೇ ತರಗತಿಯಲ್ಲಿ 25 ವಿದ್ಯಾರ್ಥಿಗಳಿಗೆ, 4ನೇ ತರಗತಿಯಲ್ಲಿ 25 ವಿದ್ಯಾರ್ಥಿಗಳಿಗೆ ಬಹುಮಾನಗಳಿರ್ತಾವ. ಆ ಒಂದು ಬಹುಮಾನಗಳನ್ನ ಪಡೆದುಕೊಳ್ಬೇಕು ಅಂತಂದ್ರ ಅಥವಾ ನೀವು ಫ್ರೀ ಕೋಚಿಂಗ್ ಏನಾದ್ರೂ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರ ಈ ಒಂದು ಎಕ್ಸಾಮ್ ನ ನೀವು ಅಟೆಂಡ್ ಮಾಡ್ಬೇಕಾಗ್ತದ. ಈ ಒಂದು ಎಕ್ಸಾಮ್ ಯಾವಾಗಿರ್ತದ ಅಂತಂದ್ರ 29/3/2026 ಇರ್ತದ. ಓಕೆ, ಸಮಯ ಯಾವಾಗಿರ್ತದ ಅಂತಂದ್ರ ಸಮಯ ಬೆಳಿಗ್ಗೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ. ನೀವು ಎಷ್ಟು ಗಂಟೆಗೆ ಇರ್ಬೇಕು ಅಂತಂದ್ರ 10 ಗಂಟೆಗೆ ಬಂದು ಈ ಒಂದು ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗ್ತದ ವಿದ್ಯಾರ್ಥಿಗಳೇ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪರೀಕ್ಷೆ ಎಲ್ಲಿ ನಡೀತದ ಅಂತಂದ್ರ ಶ್ರೀ ಸರಸ್ವತಿ ಪ್ರಾಥಮಿಕ ಶಾಲೆ ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರ್ ಗೋಕಾಕ್ ನಲ್ಲಿ ಇರ್ತದ. ನಿಮಗೆ ಅಡ್ರೆಸ್ ಏನಾದ್ರೂ ಬೇಕಾದ್ರೆ ಮತ್ತೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಅದ ಅಂತ ಹೇಳಿ ನೋಡ್ರಿ. ಆಯತಘನದ ಅಂಚುಗಳು, ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಅಂತ ಕೇಳಿದಾರ. ಸಾಕಷ್ಟು ಬಾರಿ ನಿಮಗೆ ಈ ಒಂದು ಕ್ವಶನ್ ಅನ್ನ ನಮ್ಮ ಒಂದು ಆನ್ಲೈನ್ ತರಗತಿಯಲ್ಲಿ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ನನಗೆ ಆನ್ಸರ್ ಅನ್ನ ತಿಳಿಸ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಒಂದು ಆಯತ ಘನಕ್ಕೆ ಎಷ್ಟು ಮುಖಗಳಿರ್ತಾವ ಅಂತಂದ್ರ ಇಲ್ಲಿ 12 ಮುಖಗಳಿರ್ತಾವ. ಸಾರಿ, ಏನ್ ಕೇಳಿದಾರ? ಫಸ್ಟ್ ಅಂಚುಗಳು ಕೇಳಿದಾರ.
ನಾವು ಫಸ್ಟ್ ಕ್ರಮವಾಗಿ ಅಂದಾಗ ಏನ್ ಮಾಡ್ಬೇಕು, ಫಸ್ಟ್ ಯಾವ್ದನ್ನ ಕೇಳ್ತಾರ ಅದನ್ನೇ ಬರಿಬೇಕು. ಹೌದಾ? ಅಂಚುಗಳು ಅಂತಂದಾಗ ಎಷ್ಟಿರ್ತಾವ್ರಿ? ಅಂಚುಗಳು ಎಷ್ಟಿರ್ತಾವ ಅಂತಂದ್ರ 12 ಇರ್ತಾವ. ಆಮೇಲೆ ಮುಖಗಳು ಕೇಳಿದಾರ, ಮುಖಗಳು ಎಷ್ಟಿರ್ತಾವ ಅಂತಂದ್ರ ನಮಗ 6 ಮುಖಗಳಿರ್ತಾವ. ಆಮೇಲೆ ಶೃಂಗಗಳು ಎಷ್ಟಿರ್ತಾವ? ಶೃಂಗಗಳು ಅಂತಂದ್ರ ಬಿಂದುಗಳು. ಬಿಂದುಗಳು ಎಷ್ಟಿರ್ತಾವ ಅಂತಂದ್ರ ನಮಗ ಶೃಂಗಗಳು ಎಷ್ಟಿರ್ತಾವ ಅಂತಂದ್ರ ನಮಗ ಇಲ್ಲಿ 8 ಶೃಂಗಗಳಿರ್ತಾವ. ಹಾಗಾದ್ರೆ ಆಪ್ಷನ್ ಐತಿ ನೋಡ್ರಿ 12, 6, 8 ಅಂತ ಹೇಳಿ. ಎಲ್ಲೈತಿ ನೋಡ್ರಿ 12, 6, 8 ಕ್ರಮವಾಗಿ ಏನಂತಂದ್ರ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಹೌದಾ? ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಇನ್ನೊಂದು ವಿಷಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಈಗಾಗಲೇ ಬೇಸಿಗೆ ಶಿಬಿರ ಮತ್ತು ರೆಗ್ಯುಲರ್ನ ಅಡ್ಮಿಷನ್ಸ್ ಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಏನಾದ್ರೂ ಓದ್ತಿದ್ರೆ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿಯಾಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪ್ರಶ್ನೆ ಕೋಶ ಏನಾಗಿದೆ ಅಂತಂದ್ರ ಒಟ್ಟು 50 ಪ್ರಶ್ನೆಗಳನ್ನ ಹೊಂದಿದ, ಒಟ್ಟು 50 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿದ, ಟೋಟಲ್ ಆಗಿ 5,000 ಪ್ರಶ್ನೆಗಳನ್ನ ಹೊಂದಿದ ಈ ಒಂದು ಪ್ರಶ್ನೆ ಪತ್ರಿಕೆಯು ನಮ್ಮ ಒಂದು ಮುರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಎಕ್ಸಾಮ್ ಆಗಿರ್ಬೋದು, ಇನ್ನು ಮುಂದೆ ಬರುವಂತಹ ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ಗಾಗಿರ್ಬೋದು, ಆಳಿಕೆ ಎಕ್ಸಾಮ್ಗಾಗಿರ್ಬೋದು, ಇದು ತುಂಬಾನೇ ಹೆಲ್ಪ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಮುಂದೆ ನೀವು 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ದವರು ಕೂಡ ಈ ಒಂದು ಪುಸ್ತಕವನ್ನ ನೀವು ಖರೀದಿಸಿ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ 100% ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತಾವ ಅಂತಂದ್ರ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೇಕು ಅಂತಂದ್ರ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಬೇಸಿಗೆ ಶಿಬಿರದಲ್ಲಿ ಪ್ರವೇಶಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯೋಗ ಕ್ಲಾಸ್, ಕರಾಟೆ ಕ್ಲಾಸ್, ಸಂಗೀತ ಕ್ಲಾಸ್ ಮತ್ತು ಡ್ಯಾನ್ಸ್ ಕ್ಲಾಸ್ ಅನ್ನ ನಾವು ಕೊಡ್ತಾ ಇದೀವಿ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರು ಏನ್ ಮಾಡ್ಕೊಡ್ರಿ ಅಂತಂದ್ರೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇರ್ತಾವ. ಹಾಗಾಗಿ ನಮ್ಮಲ್ಲಿ ಈಗಾಗಲೇ ಏನಾಗಿದಾವ ಅಂತಂದ್ರ ಸೀಟ್ಗಳು ಫುಲ್ ಆಗೋದಕ್ಕೆ ಬಂದಿದಾವ. ಹಾಗಾದ್ರೆ ಏನ್ ಮಾಡ್ರಿ ಅಂತಂದ್ರ ಇಂಟ್ರೆಸ್ಟ್ ಇದ್ದವರು ಬೇಗ ಬೇಗ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಸೀಟನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ಇದೇ ತಿಂಗಳ ಮಾರ್ಚ್ 29ನೇ ತಾರೀಕು ನಡೀತಿರ್ತಕ್ಕಂತಹ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲೋದ್ರ ಜೊತೆಗೆ ನಿಮಗೆ ಪ್ರೀ ಕೋಚಿಂಗ್ ಏನಾದ್ರೂ ಸೆಲೆಕ್ಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಇರ್ಷದ್ನ ವಾರ್ಷಿಕ ಆದಾಯ 2,68,305 ಆಗಿದೆ. ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿಯುವ ಹಣ ಅಂತ ಕೇಳಿದಾರ. ಉಳಿಯುವ ಅಂತ ಕೇಳಿದಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ದೆ, ಮೈನಸ್ ಮಾಡ್ಬೇಕು ಅಂತ ಹೇಳಿದ್ದೆ. ಹಾಗಾದ್ರೆ 2,68,305 ಏನ್ ಮಾಡ್ಬೇಕಂತಂದ್ರ 1,74,596 ಏನ್ ಮಾಡೋಣ ಅಂತಂದ್ರ ಮೈನಸ್ ಮಾಡೋಣ. ಹಾಗಾದ್ರೆ ನೋಡ್ರಿ ಏನ್ ಮಾಡ್ಬೇಕು, 5ರಲ್ಲಿ 6 ಕಳೆದಕ್ ಬರಂಗಿಲ್ಲ. ಹಾಗಾಗಿ ನಾನು ಪಕ್ಕದ ಮನೆಯಿಂದ ಏನ್ ಮಾಡ್ತೀನಿ ಅಂತಂದ್ರೆ 10 ಸಾಲವಾಗಿಸ್ಕೊಳ್ತೀನಿ. ನೋಡಿಲಿ 15ರಲ್ಲಿ 6 ಕಳೆದ್ರೆ ನಮ್ಗೆ ಎಷ್ಟು ಉಳಿತ್ರಿ? 9 ಉಳಿತು. ಓಕೆ, ನೆಕ್ಸ್ಟ್ ಇಲ್ಲಿ 0ಯಲ್ಲಿ ನಮಗ 9, ಇದೊಂದು 10 ಕಳೆಯೋದಕ್ ಆಗಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮತ್ತೊಂದು ಕೈಲಾನ ತಗೋತೀನಿ. 10ರಲ್ಲಿ 10 ಕಳೆದ್ರೆ ಎಷ್ಟು ಉಳಿತು? 0 ಉಳಿತು. ನೆಕ್ಸ್ಟ್ ಇಲ್ಲಿ ನಮಗ್ 3ರಲ್ಲಿ 6 ಕಳೆಯೋದಕ್ ಆಗಲ್ಲ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ 13ರಲ್ಲಿ ಏನ್ ಮಾಡೋಣ ಅಂತಂದ್ರ 6 ಕಳೆಯೋಣ. ಎಷ್ಟು ಉಳಿತದ ನೋಡ್ರಿ, 13ರಲ್ಲಿ 6 ಕಳೆದ್ರೆ ನಮ್ಗ 7 ಉಳಿತದ. ನೆಕ್ಸ್ಟ್ 8ರಲ್ಲಿ 5 ಕಳೆದ್ರ 3 ಉಳಿತದ. 6ರಲ್ಲಿ 7 ಕಳೆಯಕ್ ಆಗಲ್ಲ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಪಕ್ಕದ ಮನೆಯಿಂದ ಸಾಲವಾಗಿ ತಗೊಳ್ಳೋಣ. 16ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತದ? ನಮಗ 9 ಉಳಿತದ. ನೆಕ್ಸ್ಟ್ 2ರಲ್ಲಿ 2 ಕಳೆದ್ರ 0 ಉಳಿತದ. ಹಾಗಾಗಿ 93,709 ಅನ್ನೋದು ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ 93,709. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ನೋಡ್ರಿ, ಶಂಕರ್ ಸ್ಟೇಷನರಿ ಬೆಂಗಳೂರು ಒಂದು ಏನ್ ಕೊಟ್ಟಾರ ಅಂತಂದ್ರೆ ನಿಮಗ ಕಿರಾಣಿ ಸ್ಟೋರ್ಸ್ ನ ಒಂದು ರಿಸೀದಿಯನ್ನ ಕೊಟ್ಟಿರ್ತಾರ. ಇದು ನಿಮ್ಮ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಇರ್ತಕ್ಕಂತಹ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಆಗ್ಯದ. ಏನಂತಂದ್ರ ರಿಸೀದಿ ಬಿಲ್ ಕಾಪಿ ಅಂತಿರಲ್ಲ, ಬಿಲ್ ಕಾಪಿಯನ್ನ ಕೊಟ್ಟಿದಾರ. ಹಾಗಾದ್ರೆ ಇಲ್ಲಿ ಈ ಒಂದು ಬಿಲ್ ಕಾಪಿಯಲ್ಲಿ ಎ ಮತ್ತು ಬಿ ನ ಬೆಲೆಗಳು ಕ್ರಮವಾಗಿ ಅಂತ ಕೇಳಿದಾರ. ಫಸ್ಟ್ ನಾವು ಎ ನ ಬೆಲೆಯನ್ನ ಕಂಡಿಡ್ಕೋಬೇಕು, ಆಮೇಲೆ ಬಿ ನ ಬೆಲೆಯನ್ನ ಕಂಡಿಡ್ಕೋಬೇಕು. ಇಲ್ಲಿ ಏನ್ ಮಾಡಿದಾರ ನೋಡ, ಪರಿಮಾಣ ಕೊಟ್ಟಾರ, ಬೆಲೆ ಕೊಟ್ಟಾರ, ಆ ವಸ್ತುವಿನ ಹೆಸರುಗಳನ್ನ ಕೊಟ್ಟಾರ, ನೆಕ್ಸ್ಟ್ ಕ್ರಮ ಸಂಖ್ಯೆಗಳನ್ನ ಕೊಟ್ಟಾರ. ಟೋಟಲ್ ಆಗಿ 4 ವಸ್ತುಗಳದಾವ. ವಿವರಗಳನ್ನು ಕೂಡ ಕೊಟ್ಟಾರ. ಇಲ್ಲಿ ಪೆನ್ನ, ಪೆನ್ಸಿಲ, ಪುಸ್ತಕ, ಜಾಮಿತಿ ಪೆಟ್ಟಿಗೆ ಅಂತೇಳಿ ಕಂಪಾಸ್ ಬಾಕ್ಸ್ ಅಂತ ಕೊಟ್ಟಾರ.
ಹಾಗಾದ್ರೆ ಇವು ಎಷ್ಟೆಷ್ಟು ದಾವ ಅನ್ನೋದನ್ನ ಕೊಟ್ಟಿದಾರ, ಕ್ವಾಂಟಿಟಿಯನ್ನ ಕೊಟ್ಟಾರ. ಹಾಗಾದ್ರೆ ಅವುಗಳ ಬೆಲೆ ಒಂದೊಂದಕ್ಕೆ ಎಷ್ಟು ಬೆಲೆ ಅನ್ನೋದನ್ನ ಇಲ್ಲಿ ಕೊಟ್ಟಾರ. ಇಲ್ಲಿ ಟೋಟಲ್ ಒಟ್ಟು ಮೊತ್ತವನ್ನ ಮಾಡಿಟ್ಟಾರ. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ರಸೀದಿ ಅಂತ ಹೇಳಿ ಕರಿತೀವಿ ಅಥವಾ ಬಿಲ್ ಕಾಪಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ 6 ವಸ್ತುಗಳಿಗೆ ಒಂದೊಂದಕ್ಕೆ 12 ಅಂತಂದ್ರೆ ಎಷ್ಟ್ ಮಾಡ್ಯಾರ ಅಂತಂದ್ರ 12 72 ಅಂತಂದ್ರೆ ಇಲ್ಲಿ ಇದಕ್ಕೆ ಏನ್ ಮಾಡ್ಯಾರ ಅಂದ್ರೆ ಇಂಟು ಮಾಡ್ಯಾರ. ನಮಗೆ ಈ ಬೆಲೆ ಬರ್ಬೇಕು ಅಂತಂದ್ರೆ 8 5 ಎಷ್ಟು 40. ಹಾಗಾದ್ರೆ ನಮ್ಗೆ ಈ ಬೆಲೆ ಎಷ್ಟಾಯ್ತು 8 5 ಎಷ್ಟಾಯ್ತು 40 ಅಂತೇಳಿ ಆಯ್ತು. ಆಪ್ಷನ್ ಒಳಗೆ 40 ಫಸ್ಟ್ ಎಲ್ಲೆಲ್ಲ ಇದೆ ನೋಡ್ರಿ, ಇದು ಆಗಲ್ಲ, ಆಮೇಲೆ ಇದು ಆಗಲ್ಲ, ತೆಗೆದು ಬಿಡ್ರಿ. ಓಕೆ, ಹಾಗಾದ್ರೆ ಇಲ್ಲಿ 40 ಐತಿ, ಇಲ್ಲಿ 40 ಐತಿ. ಕ್ರಮವಾಗಿ ಎ ಬೆಲೆ ನಮಗೆ 40 ಬಂತು. ಹಾಗಾದ್ರೆ ಇನ್ನು ಬಿ ಬೆಲೆ ನೋಡ್ಕೋಬೇಕು. ಪುಸ್ತಕಗಳು ಎಷ್ಟದಾವ ಅಂತಂದ್ರ 4 ಪುಸ್ತಕದಾವ. ಅದ್ರ ಬೆಲೆ ಎಷ್ಟಾಗೈತಿ ಅಂತಂದ್ರೆ 72 ರೂಪಾಯಿ ಆಗೈತಿ. ಎಷ್ಟು ಪುಸ್ತಕಗಳನ್ನ ತೆಗೆದುಕೊಂಡಾರ ಅಂತೇಳಿ ನಾವು ನೋಡ್ಬೇಕು. ಇಲ್ಲಿ ಅದ್ರ ಬೆಲೆ ಏನೈತಿ ಅಂತೇಳಿ ನಾವು ನೋಡ್ಕೋಬೇಕು. ಹಾಗಾದ್ರೆ ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ 4 ಎಷ್ಟಲೆ 72 ಅನ್ನೋದು ಗೊತ್ತಾಗ್ಬೇಕು. ಅಥವಾ 72 4ರಲ್ಲಿ ಎಷ್ಟನ್ನ ಇಂಟು ಮಾಡಿದಾಗ ನಮ್ಗೆ 72 ಬರ್ತೈತಿ ಅಂತೇಳಿ ನೋಡ್ಕೋಬೇಕು. 18 4ಲೆ ಎಷ್ಟು ಅಂತಂದ್ರ 72 ಬರ್ತದ. ಹಾಗಾಗಿ ಏನಂತಂದ್ರೆ ನಮ್ಗೆ ಆನ್ಸರ್ 18 ಮತ್ತು 40 ಅಂತ ಹೇಳಿ ಆಗ್ತದ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಗಣಿತದಲ್ಲಿ 16 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಹಾಕಿದ್ದೀರಿ ಅಂತೇಳಿ ನಮ್ಮ ಕಮೆಂಟ್ ಮೂಲಕ ನೀವು ತಿಳಿಸ್ತಾ ಹೋಗ್ರಿ. ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯದ ಇನ್ನು ಮುಂಬರುವ ಎಕ್ಸಾಮ್ಸ್ನ ಕೀ ಉತ್ತರಗಳಿಗಾಗಿ ಕೂಡ ನಮ್ಮ ಒಂದು ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ಅನ್ನು ನೀವೇನ್ ಮಾಡ್ಕೊಡ್ರಿ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ. ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.